ಜನಾಂಗ ಇರೋದ್ರಿಂದ ಆ ಮುಖಂಡರ ಒಂದು ಸಹಕಾರದೊಂದಿಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಿವೇಶನ ಕೊಡುವಂಥದ್ದು, ಅಂಬೇಡ್ಕರ್ ಭವನ, ಕುಡಿಯೋ ನೀರು ಮತ್ತು ಸರ್ಕಾರದ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು, ರಸ್ತೆಗಳು ಇವೆಲ್ಲವನ್ನು ಕೂಡ ಹಂತ ಹಂತವಾಗಿ ನಾವು ಮಾಡ್ಕೊಂಡು ಹೋಗಿದ್ದೀವಿ. ಇವತ್ತು ನಾವು ಕೂಡ ಕಾಂಗ್ರೆಸ್ ಇವತ್ತು ಏನು ಅವಿನೀತಿಯನ್ನು ಪ್ರದರ್ಶನ ಮಾಡ್ತಾ ಇದೆ, ಕೇವಲ ಸಂವಿಧಾನದ ಹೆಸರಿನಲ್ಲಿ ಅಂಬೇಡ್ಕರ್ ಅವರ ಹೆಸರಲ್ಲಿ ದಲಿತ ಜನಾಂಗದವರ ಓಟನ್ನು ಪಡೆಯತಕ್ಕಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ ಅದು ಸುಳ್ಳು ಅಂತೇಳಿ ಇವತ್ತು ನಿರೂಪಿಸಿದ್ದಾರೆ. ಇವತ್ತು ಅವರು ಅಲ್ಪಸಂಖ್ಯಾತರ ಪರವಾದಂಥ ಬಡ್ಜೆಟನ್ನು ಮಂಡಿಸಿರ್ತಕ್ಕಂಥದ್ದು ಮತ್ತು ಕಳೆದ ಬಡ್ಜೆಟಲ್ಲಿ ಘೋಷಣೆ ಆದಂಥ SC ST ಜನಾಂಗಕ್ಕೆ ಸೇರಬೇಕಾಗಿರ್ತಕ್ಕಂಥ ಹಣವನ್ನು ಬೇರೆ ಕಡೆ ಅವರನ್ನು ಡೈವರ್ಟ್ ಮಾಡಿಕೊಂಡಿರ್ತಕ್ಕಂಥದ್ದು ಇದೆಲ್ಲ ಕೂಡ ಇವತ್ತು ವಿದ್ಯಾವಂತರಿಗೆ ಅರ್ಥ ಆಗಿದೆ. ಸೊ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆ ಸರ್ಕಾರದ ವಿರುದ್ಧ ನಿರಂತರವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾವು ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ್ದೀವಿ. ಇವತ್ತು ದಲಿತರ ಹೆಸರನ್ನು ಹೇಳ್ಕೊಂಡು ಓಟ್ ತೆಗೆಯತಕ್ಕಂಥ ಆ ಹುನ್ನಾರ ಏನಿತ್ತು ಅದಕ್ಕೆ ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಆಸ್ಪದ ಇಲ್ಲ. ಇವತ್ತು ಸಮಗ್ರವಾದಂಥ ಭಾರತದ ಏಕತೆಗೆ ಧಕ್ಕೆ ಬಾರದ ರೀತಿಯಲ್ಲಿ ಜಾತಿಯನ್ನು ಮರೆತು ಈ ದೇಶವನ್ನು ವಿಶ್ವದಲ್ಲೇ ವಿಶ್ವಮಾನ್ಯ ಮಾಡಬೇಕು ಅಂತೇಳಿ ಏನು ನರೇಂದ್ರ ಮೋದಿಯವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಬೆಂಬಲವಾಗಿ ನಮ್ಮ ಈ ಜನಾಂಗದ ಜನಗಳನ್ನು ಅಭಿಪ್ರಾಯವನ್ನು ಒಟ್ಟಾಗಿಸಬೇಕು, ಅವರನ್ನು ಸಂಘಟನೆ ಮಾಡಬೇಕು ಅಂತೇಳಿ ಇವತ್ತೆಲ್ಲ ನಮ್ಮ SC ಮೋರ್ಚಾದ ಪದಾಧಿಕಾರಿಗಳು ಕೂಡ ತೀರ್ಮಾನವನ್ನು ತಗೊಂಡಿದ್ದಾರೆ. ಮುಂದೆ ಬರ್ತಕ್ಕಂಥ ಅಂಬೇಡ್ಕರ್ ಜಯಂತಿಯನ್ನು ಭಾಳ ಅದ್ದೂರಿಯಾಗಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತಗೊಂಡಿದ್ದೀವಿ. ಮತ್ತು ಪ್ರತಿ ತಿಂಗಳು ಕೂಡ ನಮ್ಮ SC ಮೋರ್ಚಾದ ಪದಾಧಿಕಾರಿಗಳು ಬೇರೆ ಬೇರೆ ಕಡೆ ಕ್ಷೇತ್ರದಲ್ಲಿ ಸಭೆಗಳನ್ನು ಮಾಡಿ, ಮೀಟಿಂಗ್ಗಳನ್ನು ಮಾಡಿ, ಕ್ಷೇತ್ರದಲ್ಲಿ ಇನ್ನೇನು ಕೆಲಸ ಆಗಬೇಕು, ಜನಾಂಗದ ಜನಗಳಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಕೂಡ ತೀರ್ಮಾನ ತಗೊಳ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಇವತ್ತು ನಾವು ತಗೊಂಡಿದ್ದೀವಿ. ಅಂಬೇಡ್ಕರ್ ಭವನ ಅಂಬೇಡ್ಕರ್ ಸ್ಟ್ಯಾಚು ಯಾವಾಗ ಓಪನ್? ಈಗ ಅಂಬೇಡ್ಕರ್ ಸ್ಟ್ಯಾಚು ಸುಮಾರು ವರ್ಷ ಆಯಿತು ಅದು ರೆಡಿಯಾಗಿ. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವರು ಮಹದೇವಪ್ಪ ಅವರು ದಿನಾಂಕ ಕೊಟ್ಟಿಲ್ಲ. ಮೊನ್ನೆ ನಾನು ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿದೆ. ಈ ಅಸೆಂಬ್ಲಿ ಮುಗಿದ ತಕ್ಷಣ ನಾವು ದಿನಾಂಕ ಕೊಡ್ತೀವಿ ಅಂತ ಹೇಳಿದ್ರೆ, ಯಾಕಂದರೆ ಮುಖ್ಯಮಂತ್ರಿ ಬರೋದ್ರಿಂದ ಅವ್ರ ದಿನಾಂಕಕ್ಕೆ ನಾವು ತಯಾರಿ ಮಾಡ್ಕೊಬೇಕಾಗ್ತದೆ. ಸೋಮವಾರದ ಮೇಲೆ ಮತ್ತೆ ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ದಿನಾಂಕವನ್ನು ತಗೊಂಡು ಶೀಘ್ರದಲ್ಲೇ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂವನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸ ಮಾಡ್ತೀವಿ. ಮತ್ತು ನಾವು ಬಾಬು ಜಗಜೀವನ್ ರಾಮರವರ ಸಭಾಂಗಣವನ್ನು ಜಾಗವನ್ನು ಮಂಜೂರು ಮಾಡಿ 1 ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನವನ್ನು ಕೊಟ್ಟಿದ್ವಿ. ಸಾಲದು ಅಂತೇಳಿ ನಾನು ಸಚಿವರಲ್ಲಿ ಕೇಳ್ಕೊಂಡಾಗ ಮತ್ತೆ 1.5 ಕೋಟಿ ರೂಪಾಯಿಗೆ ಅನುದಾನಕ್ಕೆ ಮಂಜೂರಾಗಿದೆ. ಅದು ಫೈಲ್ ಮೂವ್ ಆಗಿದೆ. ಅದನ್ನು 2.5 ಕೋಟಿ ರೂಪಾಯಿ ಒಂದು ದೊಡ್ಡ ಸಮುದಾಯ ಭವನ ಅಂದರೆ ಮದುವೆಗಳು ಅವೆಲ್ಲ ಮಾಡ್ಕೊಳ್ಳೋಕ್ಕೆ ಜನಾಂಗಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ. ಇನ್ನು ನನ್ನ ಗ್ರ್ಯಾಂಟಲ್ಲಿ ಕೂಡ ಅನೇಕ ಅಂಬೇಡ್ಕರ್ ಭವನಗಳನ್ನ ನಾವೆಲ್ಲ ನಿರ್ಮಾಣ ಮಾಡೋಂಥ ಕೆಲಸ ಮಾಡಿದ್ದೀವಿ. ಮತ್ತು ಇನ್ನೂ ಹೆಚ್ಚಿನ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅವೆಲ್ಲವನ್ನು ಕೂಡ ನಿರ್ಮಾಣ ಮಾಡ್ತೀವಿ. ನಾವು ಇವತ್ತು SC ಮೋರ್ಚಾ ಸಂಘಟನೆ ನಮ್ಮಲ್ಲಿ ಜಾತಿ ಪದ್ಧತಿ ಇಲ್ಲ. ಆದರೂ ಕೂಡ ಈ ಸಮುದಾಯವನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಎತ್ಕಟ್ಟುವಂಥ ಕೆಲಸವನ್ನು ಮಾಡ್ತದೆ. ಇದರ ಬಗ್ಗೆ ಜಾಗೃತವಾಗಿರಬೇಕು. ಮತ್ತು ಸರ್ಕಾರದಿಂದ ನಮ್ಗೆ ಸಿಗತಕ್ಕಂಥ ಸವಲತ್ತುಗಳೇನಿದೆ ಅದನ್ನು ನಮ್ಮ ಜನಗಳಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸ್ತಕ್ಕಂಥ ಕೆಲಸವನ್ನು ನಮ್ಮ SC ಮೋರ್ಚಾದವ್ರು ಮಾಡಬೇಕು. ಕೇವಲ ಇದು ಎಲೆಕ್ಷನ್ ವೋಟ್ ಕೇಳುವಂಥದ್ದಲ್ಲ, ಆ ಜನಾಂಗದ ಜನಗಳ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು, ಅಲ್ಲೇನು ಕೆಲಸ ಆಗಬೇಕು ಅಂತೇಳಿ ನನ್ನ ಗಮನಕ್ಕೆ ಕೂಡ ತರಬೇಕು ಅಂತ ಒಂದು ಮನವಿಯನ್ನು ಕೂಡ ಮಾಡಿದ್ದೀನಿ. ಬಟ್ ನಮ್ಮಲ್ಲಿ ಭಾಳ ಸ್ಟ್ರಾಂಗ್ ಆಗಿದ್ದಾರೆ, ಆರ್ಥಿಕವಾಗೂ ಪ್ರಬಲವಾಗಿದ್ದಾರೆ ಮತ್ತು ಸಾಮಾಜಿಕವೂ ಕೂಡ ಅವ್ರಿಗೆ ಅರಿವಿರ್ತಕ್ಕಂಥ ಒಳ್ಳೆ ನಾಯಕರ ತಂಡ SC ಮೋರ್ಚಾದಲ್ಲೇ ನನಗಿದೆ. ಸೊ ಅದನ್ನು ನಾನು ಅವ್ರು ಹೇಳಿರ್ತಕ್ಕಂಥದ್ದು ನಾವು ಕೇವಲ ಓಟ್ಗೋಸ್ಕರ ಅಲ್ಲ, ಒಂದು ರಾಷ್ಟ್ರೀಯತೆ ಬಗ್ಗೆ ಜನಜಾಗೃತಿಯನ್ನು ಮಾಡ್ತಕ್ಕಂಥದ್ದು, ಎರಡನೇದು ಅವ್ರಿಗೆ ಏನು ಸೌಲಭ್ಯ ಸಿಗಬೇಕು ಸರ್ಕಾರದಿಂದ ಅದನ್ನು ಕೊಡಿಸುವಂಥ ಕೆಲಸ ನಾನು ಮಾಡ್ತೀನಿ.